ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಆಂಗ್ಲ ವರ್ಷದಲ್ಲಿ 2026ನೇ ಇಸ್ವಿಯಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ವರ್ಷ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳನ್ನು ನಾವು ಕುರಿತು ಚಿಂತನೆ ಮಾಡಿ ಈ ಒಂದು ಫಲವನ್ನು ನಿರ್ದೇಶನ ಮಾಡ್ತಾ ಇರುವಂಥದ್ದು. ಹಾಗೆ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಿದ್ದಾಗೂ ಕೂಡ ಕೆಲವೊಂದಷ್ಟು ಗ್ರಹ ಸ್ಥಿತಿಯನ್ನು, ಯುತಿಯನ್ನು, ಗತಿಯನ್ನು ನೋಡಿಕೊಂಡು ಹೇಳುವಂತಹ ಒಂದು ಸಾಮಾನ್ಯವಾದಂಥ ಒಂದು ಪ್ರಯತ್ನ. ವೃಷಭ ರಾಶಿ ಅಂದ ತಕ್ಷಣವೇ ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಮೃಗಶಿರ ನಕ್ಷತ್ರ 1, 2ನೇ ಪಾದ. ಇದು ವೃಷಭ ರಾಶಿಗೆ ಬರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಏನಾದರೂ ಶುಭವಾಗತ್ತೆ ಈ ವರ್ಷದಲ್ಲಿ, ಅಥವಾ ಇನ್ನೂ ಕೂಡ ಕಷ್ಟವ, ತೊಂದರೆಯ, ಹೀಗೆ ಮೊದಲಾದಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನ ಇಟ್ಕೊಂಡು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ಗುರುವು ವರ್ಷದ ಆರಂಭದಲ್ಲಿ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲೇ ಗುರು ಇರುತ್ತಾನೆ, ಅಂದರೆ ಮಿಥುನ ರಾಶಿಯಲ್ಲೇ ಇರ್ತಾನೆ. ಹಾಗೆ ಜೂನ್ 2ನೇ ತಾರೀಕು ಅನಂತರದಲ್ಲಿ ತೃತೀಯ ರಾಶಿಗೆ ಗುರು ಪರಿವರ್ತನೆ ಹೊಂದುತ್ತಾನೆ. ಹಾಗೆ 11ನೇ ರಾಶಿಯಲ್ಲಿರುವಂತಹ ಶನಿಯೂ ಕೂಡ 10ನೇ ರಾಶಿಗೆ ಜುಲೈ 2ನೇ ತಾರೀಕು ಆಸುಪಾಸನ ವಕ್ರವಾದಂಥ ಒಂದು ಸ್ಥಿತಿಗೆ ಶನೇಶ್ವರನು ಕೂಡ ವಕ್ರವಾಗ್ತಾನೆ. ಹಾಗೆ 10ನೇ ರಾಶಿಯಲ್ಲಿ ರಾಹುವು ಕೂಡ ಶನಿ ಜೊತೆಗಿರ್ತಾನೆ. ಇನ್ನೊಬ್ಬ ರಾಶಿಯಿಂದ 4ಥ ರಾಶಿಯಲ್ಲಿ ಕೇತು. ಹೀಗೆ ಇದು ನಿಧಾನವಾಗಿ ಸಂಚಾರ ಮಾಡುವಂತಹ ರಾಹು, ಕೇತು ಮತ್ತು ಗುರು, ಶನಿಯಿಂದ ನಾವು ತಿಳ್ಕೊಳ್ಳುವಂತಹ ಒಂದು ಸಾಮಾನ್ಯವಾದಂಥ ಒಂದು ವಿಷಯಗಳು. ನೋಡಿ, ವರ್ಷ ಭವಿಷ್ಯ ಅಂತಂದರೆ ನಾವು ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳನ್ನು ಕುರಿತು ಯೋಚನೆ ಮಾಡಿ ಒಂದಷ್ಟು ಏನೇನು ಶುಭ ಆಗಬಹುದು, ಏನೇನು ಲಾಭ ಆಗಬಹುದು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ತಾ, ವರ್ಷದ ಕೊನೆ ಹಂತದಲ್ಲಿ ಸ್ವಲ್ಪ ಗುರು ಮತ್ತು ರಾಹುಕೇತು 2 ಗ್ರಹಗಳು ಸ್ವಲ್ಪ ಚೇಂಜ್ ಆಗಲಿಕ್ಕಿದ್ದಾರೆ. ಆದರೂ ಕೂಡ ವೃಷಾರಂಭ ಹೇಳುವಂಥದ್ದು ಭರ್ಜರಿಯಿಂದಲೇ ವೃಷಾರಂಭ ಆಗ್ತದೆ ನಿಮಗೆ ವೃಷಭ ರಾಶಿಯವರಿಗೆ. ಎಲ್ಲ ಹೆಚ್ಚಿನದಾದಂಥ ಅದ್ದೂರಿಯಾಗಿ, ಯಾಕಂದರೆ 2ನೇ ರಾಶಿಯಲ್ಲಿರುವಂತಹ ಒಂದು ಗುರು, ಹಾಗೆ ಏಕಾದಶದ ರಾಶಿಯಲ್ಲಿರುವಂತಹ ಒಂದು ಶನಿ, 2 ಗ್ರಹಗಳು ಕೂಡ ಪವರ್ಫುಲ್ಲಾಗಿ ಒಳ್ಳೊಳ್ಳೆ ರೀತಿಯಾದಂಥ ಕೆಲಸವನ್ನು, ಒಳ್ಳೆ ರೀತಿಯಾದಂಥ ಅಭಿವೃದ್ಧಿಯನ್ನು 2 ಗ್ರಹಗಳು ಕೂಡ ನಿಮಗೆ ನೀಡ್ತಾ ಬರ್ತಾರೆ. ಎಲ್ಲ ಥರದಲ್ಲೂ, ಅದು ಇದು ಅಂತ ಹೇಳಿಲ್ಲ, ಎಲ್ಲ ವಿಷಯದಲ್ಲಿ ಎಲ್ಲ ಥರದಲ್ಲೂ ಕೂಡ 2 ಗ್ರಹಗಳು ಕೂಡ ಪೂರಕವಾದಂಥ ಅನುಕೂಲತೆಗಳನ್ನು ಮಾಡ್ತಾ ಬರುತ್ತಾರೆ. ಆದರೆ ಜೂನ್ ಅನಂತರದಲ್ಲಿ ತೃತೀಯ ರಾಶಿಗೆ ಗುರುವು ಕೂಡ ಹೋಗಿ ಬರ್ತಾನೆ. ಹಾಗೆ ಶನಿಯು ವಕ್ರವಾದಾಗ ಸ್ವಲ್ಪ ಜಂಜಾಟಗಳು, ತೊಂದರೆಗಳು ಬರಬಹುದು. ನವಂಬರ್, ಡಿಸೆಂಬರ್ ಆಸುಪಾಸಲು ಒಂದು ಸ್ವಲ್ಪ ಹಣಕಾಸಿಗೆಲ್ಲ ಮುಕ್ಕಟ್ಟು ಆಗಬಹುದು. ಹೀಗೆಲ್ಲ ಒಂದು ಮೇಲ್ಮಟ್ಟದ ಯೋಚನೆಯನ್ನು ನೋಡುತ್ತಾ ಹಾಗೆ ನಾವು ಆಳವಾಗಿ ಚಿಂತನೆ ಮಾಡ್ತಾ ಹೋದರೆ, ನೋಡಿ, ನಿಮ್ಮ ಸದ್ಯಕ್ಕೇನೂ ಕೂಡ 7.7 ಶನಿ ಏನೋ ಒಂದು ಸದ್ಯಕ್ಕೇನೂ ತೊಂದರೆ ಇಲ್ಲ. ಇನ್ನು 2026ನೇ ಇಸ್ವಿ, 27ನೇ ಇಸ್ವಿಯಲ್ಲಿ ನೋಡಿಕೊಂಡ್ರೂ ಸಾಕು. 26ರಲ್ಲೇನೂ ಕೂಡ ನಿಮಗೆ ಕಾಣಿಸೋದಿಲ್ಲ. ಹಾಗೆ 2027 ಇಸ್ವಿಯಲ್ಲಿ ಏನಾದರೂ 7.7 ಬರಬಹುದು. ಹಾಗಾಗಿ ಸದ್ಯಕ್ಕೆ ಅಂತಹ ಅಷ್ಟೊಂದು ಟೆನ್ಷನ್ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನಗಳಾಗಲಿ, ಪರಿಸ್ಥಿತಿಗಳಾಗಲಿ ಇಲ್ಲ. ಸದ್ಯಕ್ಕೆ ಆ ಭಗವಂತನು ನಿಮಗೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಎಲ್ಲ ಕಡೆಗೂ ಕೂಡ ಕೊಡ್ತಾ ಇದ್ದಾನೆ. ಹಾಗಿದ್ದಾಗ ಈ ವಿಷಯದಲ್ಲಿ, ಈ ವರ್ಷದಲ್ಲಿ ನಾವು ಫಸ್ಟು ಹಣಕಾಸಿಗೆ ಹೇಗಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ಯಾಕಂದರೆ ಉದ್ಯೋಗ, ಹಣಕಾಸು ಇದು ಎಲ್ಲರ ಜೀವನದ ಬಹಳ ಮುಖ್ಯವಾದಂಥ ಒಂದು ಘಟ್ಟ. ಹಾಗೆ ಉದ್ಯೋಗಕಾರಕನಾದಂತಹ ಶನೇಶ್ವರನು, ಗುರುವು ಕೂಡ ನಿಮಗೆ ಸದ್ಯಕ್ಕೆ ಆರಂಭದ ದಿವಸದಲ್ಲಿ ಬಹಳ ಹೆಚ್ಚಿನದಾದಂತಹ ಪ್ರಮೋಷನ್ ಆಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು, ಮತ್ತು ಸ್ಥಿರವಾದಂತಹ ಕೆಲಸ ಆಗುವಂಥ ಅಭಿವೃದ್ಧಿಯನ್ನು ಗುರು ನೀಡುತ್ತಾನೆ. ಹಾಗಾಗಿ ಗುರುವಿನ ಅನುಗ್ರಹ ಹೇಳುವಂಥದ್ದು ಗಟ್ಟಿಯಾದಂತಹ ಕೆಲಸ, ಗಟ್ಟಿಯಾದಂಥ ಉದ್ಯೋಗ, ಏನೋ ಒಂದು ಬಿಸ್ನೆಸ್ ಮಾಡುವಂಥದ್ದು, ಏನೋ ಒಂದು ಪ್ಲ್ಯಾನ್ ಮಾಡಿ ಮುಂದೆ ಹೋಗುವಂತಹ ಒಂದು ಒಳ್ಳೆ ರೀತಿಯಾದಂಥ ಅಭಿವೃದ್ಧಿಯನ್ನು ಕೂಡ ಗುರು ನೀಡುತ್ತಾನೆ. ಸಣ್ಣ ಪುಟ್ಟ ಅಡೆತಡೆಗಳಿದ್ರಲ್ಲ, ಅದೆಲ್ಲ ಒಂದು 15 ದಿವಸ, 4 ದಿವಸ, 8 ದಿವಸ ಇರುತ್ತೆ. ನಿಮಗೆ ಈ ವರ್ಷದ ಕೊನೆಯವರೆಗೂ ಕೂಡ ಅಂತಹ ತೀರ ಅಡಚಣೆಗಳನ್ನು ಉದ್ಯೋಗದಲ್ಲಿ ಗುರು ಕೊಡುವುದಿಲ್ಲ. ಹಾಗಾಗಿ ಉದ್ಯೋಗದಲ್ಲಿ ಒಳ್ಳೆ ರೀತಿಯಾದಂತಹ ಯಶಸ್ಸನ್ನು, ಕೀರ್ತಿಯನ್ನು, ಧನಲಾಭವನ್ನು ಕೂಡ ಗುರು ಕೂಡ ನಿಮಗೆ ನೀಡ್ತಾನೆ. ಯಾಕಂದರೆ ಗುರು 2ನೇ ರಾಶಿಯಲ್ಲಿ ಇರುವವರೆಗೂ ಕೂಡ ನೀವು ಏನು ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ.
ಒಳ್ಳೊಳ್ಳೆ ಕೆಲಸಕ್ಕೆ ಕೈ ಹಾಕಿ. ಏನು ಸೈಟ್ ಖರೀದಿ ಮಾಡಬೇಕು, ಸೈಟ್ ಖರೀದಿ ಮಾಡಿ. ಅಥವಾ ಏನಾದರೂ ಒಂದು ನೂತನವಾದಂಥ ಉದ್ಯೋಗ ಆರಂಭ ಮಾಡಬೇಕು ಅಂತ ಉದ್ಯೋಗವನ್ನು ಆರಂಭ ಮಾಡಿ. ಅಥವಾ ಏನಾದರೂ ಜನಕ್ಕೆ ಸಹಾಯ ಮಾಡಬೇಕು, ಸಹಾಯ ಮಾಡಿ. ಅಥವಾ ಕಂಪ್ನಿ ಕಟ್ಟಬೇಕು, ಕಂಪ್ನಿಯನ್ನು ಕಟ್ಟಿ. ಅಥವಾ ಏನೋ ಒಂದು ಹೊರದೇಶಕ್ಕೆ ಹೋಗಬೇಕು ಅನ್ನುವಂಥ ಒಂದು ಆಲೋಚನೆ ಯೋಗ ಹೇಳುವಂಥದ್ದು ಕಾಣ್ತದೆಯೋ ಅದನ್ನು ಕೂಡ ಪ್ರಯತ್ನ ಮಾಡಿ. ಯಾಕಂದರೆ ದಶಮದಲ್ಲಿರುವಂತಹ ರಾಹುವು ಕೂಡ ಹೆಚ್ಚಿನದಾದಂಥ ಹೊರದೇಶ ಓಡಾಟಗಳು, ಕಲೆ ಸಂಬಂಧವಾದಂಥ ಎಲ್ಲವನ್ನು ಕೂಡ ನಿಮಗೆ ರಾಹು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ಹಾಗಾಗಿ 2026ನೇ ಇಸ್ವಿಯಲ್ಲಿ ಏನಿದೆಯೋ ಎಲ್ಲ ಪಕ್ಕ ಪ್ಲ್ಯಾನ್ ಮಾಡಿ ಸರಿಯಾದಂಥ ಒಂದು ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಸರಿಯಾದಂತಹ ಒಂದು ಉದ್ಯೋಗಕ್ಕೆ ಫೋಕಸ್ ಮಾಡಬೇಕು. ಈ ವರ್ಷದಲ್ಲಿ ಸಮಯವನ್ನು ಹಾಳು ಮಾಡಿಕೊಡದೇ ಇದ್ದ ಹಾಗೆ ಎಲ್ಲ ರೀತಿಯಾಗೂ ಆ ಭಗವಂತನ ಅನುಗ್ರಹ ನಿಮಗೆ ಒಳ್ಳೆ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ, ಅನುಕೂಲ ಆಗ್ತಾ ಇದೆ. ಹಾಗಾಗಿ ಒಂದು ಫೋಕಸ್ ಮಾಡಿ ಒಟ್ಟಿನಲ್ಲಿ ಈ ವರ್ಷದ ಉದ್ಯೋಗಗಳು ಹೆಚ್ಚಿನದಾದಂಥ ಕೈ ಹತ್ತುವ ಹಾಗೆ ಅನುಕೂಲತೆಗಳು ಆಗುವ ಹಾಗೆ ಆ ಭಗವಂತನು ಅನುಗ್ರಹಿಸ್ತಾನೆ. ಹಾಗೆ ಉದ್ಯೋಗದಲ್ಲಿ ಅಷ್ಟೊಂದು ಕಾಳಜಿ ಮಾಡಿಕೊಳ್ಳುವಂಥದ್ದು ಬೇಡ. ಏನಾದರೂ ಗುರು ತೃತೀಯ ರಾಶಿಗೆ ಬಂದಾಗ, ಸೋದರ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಏನಾದರೂ ಬದಲಾವಣೆ ಆಗುವಂಥ ಸಾಧ್ಯತೆಗಳಾಗಬಹುದು. ಅಥವಾ ಅಲ್ಲೇ ಏನೋ ಬೇರೆ ಬ್ರ್ಯಾಂಚಿಗೆ ಕೊಡಿಸುವಂಥದ್ದು, ಅಥವಾ ಇದ್ದಲ್ಲೇ ಬೇರೆ ಕೆಲಸ ಕೊಡುವಂಥದ್ದು, ಏನೋ ಅಕ್ಕಪಕ್ಕ ಆ ಬೆಂಚ್ ಇದ್ರೆ ಈ ಬೆಂಚು, ಈ ಬೆಂಚ್ ಇದ್ರೆ ಆ ಬೆಂಚು, ಹಾಗಾಗಬಹುದು. ಹೊರತುಪಡಿಸಿ ಏನೋ ಕೆಲಸ ಇಲ್ಲ, ದುಃಖ ಆಗೋಯ್ತು, ಚಿಂತೆ ಆಗೋಯ್ತು ಹೇಳುವಂತಹ ಒಂದು ಪರಿಸ್ಥಿತಿಯನ್ನು ಗ್ರಹಗಳು ಉಂಟು ಮಾಡೋದಿಲ್ಲ. ಹಾಗಾಗಿ ಉದ್ಯೋಗದಲ್ಲಿ ಒಂದು ಬಹಳ ಖುಷಿ ಪಡುವಂತಹ ಒಂದು ಯೋಗಗಳನ್ನು ಕೂಡ ನೀವು ಕಾಣ್ತೀರಿ. ಅನಂತರದ ಹಣಕಾಸಿನ ವಿಷಯಕ್ಕೆ ಬಂದರೆ, ಹಣಕಾಸಿನ ವಿಷಯದಲ್ಲೂ ಕೂಡ ನಿಮಗೆ ತುರ್ತು ಪರಿಸ್ಥಿತಿಗೆ ಇಟ್ಟಂತಹ ಹಣಗಳನ್ನೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀರಿ. ಆಪದ್ಧನ ಅಂತೇಳಿ ಎಲ್ಲಿ ಇಟ್ಟಿದ್ದೀರೋ, ಅಥವಾ ಎಲ್ಲೋ ಒಂದು ಕಡೆಗೆ ನನಗೆ ಕಷ್ಟ ಕಾಲಕ್ಕೆ ಬೇಕಾಗತ್ತೆ ಹೇಳುವಂಥ ಹಣ ಇಟ್ಟಿದ್ದೀರೋ, ಹಣ ಎಲ್ಲ ಒಂದಷ್ಟು ಖರ್ಚು ಮಾಡಿಬಿಟ್ಟಿದ್ದೀರಿ. ಖರ್ಚು ಮಾಡಿದರೆ ಹೇಳಿ ಚಿಂತೆ ಮಾಡಬೇಡಿ. ಹಣಕಾಸಿನ ಕಾರಕನಾದಂಥ ಗುರು ವರ್ಷದ ಆರಂಭದ ದಿವಸದಲ್ಲೇ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇದು 6 ತಿಂಗಳಲ್ಲೇ ಸಾಕಷ್ಟು ಆದಾಯಗಳು ಬರುವ ಹಾಗೆ ಮಾಡಿ ನಿಮ್ಮ ಎಮರ್ಜೆನ್ಸಿ ಫಂಡ್ ಖರ್ಚಾದರೂ ಕೂಡ ಹೆಚ್ಚಿನದಾದಂಥ ಧನಾಗಮನ ಆಗುವ ಹಾಗೆ ಮಾಡ್ತಾನೆ. ಹಾಗಾಗಿ ಅದು ಬಹಳ ಉತ್ತಮವಾದಂಥದ್ದು. ಆದರೆ ಬಂದಂಥ ಹಣವನ್ನು ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಒಳ್ಳೆ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಬೆಳೆಸುವಂತಹ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಮುಂದೆ 2027ರಲ್ಲಿ 7.5 ಸೇನೆ ಎಲ್ಲ ಮುಂದೆ ಬರಲಿಕ್ಕಿದೆ. ಹಾಗಾಗಿ ಇವಾಗ ನೀವು ಚೆನ್ನಾಗೇ ಇದ್ದೀರಿ, ಆದಷ್ಟು ಉಳಿಸ್ಕೊಳ್ಳಿ, ಅದನ್ನು ಬೆಳೆಸಿ. ಯಾವುದೊಂದು ಕಷ್ಟ ಕಾಲಕ್ಕೆ ಆಪದ್ಧನ ಅಂತ ಹೇಳಬೇಕಾಗುತ್ತೆ. ಒಂದ್ಸಲ ಏನೋ ಹುಷಾರಿಲ್ಲ, ಅಥವಾ ಏನೋ ತೊಂದರೆ ಆಯಿತು, ಅಥವಾ ಏನೋ ತುಂಬ ತೊಂದರೆಗೆ ಸಿಲುಕಿ ಹಾಕ್ಕೊಂಡಿದ್ದೇನೆ ಅಂತಂದರೆ ಅದರಿಂದ ಹೊರಗಡೆ ಬರಲಿಕ್ಕೆ ಹಣಕಾಸು ಬಹಳ ಅಗತ್ಯವಾಗಿರುತ್ತೆ. ಹಾಗಾಗಿ ಒಂದು ಹಂತಕ್ಕೆ ಇವಾಗಿಂದನೇ ಪ್ರತಿ ತಿಂಗಳು ಕೂಡ ಯಾವುದೋ ಒಂದು ಮ್ಯೂಚುವಲ್ ಫಂಡ್, SIPಯೋ ಬೇರೆ ರೀತಿಯಾದಂಥ ಇನ್ವೆಸ್ಟ್ಮೆಂಟು, ಯಾಕಂದರೆ ಆ ತಜ್ಞರನ್ನು ತಿಳುವಳಿಕೆ ಇರುವಂಥ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿಕೊಂಡು ಆ ಮೂಲಕವಾಗಿ ನಾವು ನಮ್ಮ ಜೀವನಕ್ಕೆ, ಒಬ್ಬೊಬ್ಬರ ಜೀವನ ಶೈಲಿ, ಒಬ್ಬರ ಜೀವನ ಖರ್ಚು ಒಂದೊಂಥರ ಇರುತ್ತೆ. ಹಾಗಾಗಿ ನಿಮಗೆ ಯಾವ ಥರ ಖರ್ಚು, ಯಾವ ಥರ ಆದಾಯಗಳು, ಎಲ್ಲೆಲ್ಲಿ ಇನ್ಕಮ್ ಸೋರ್ಸ್ ಇದೆ, ಅಲ್ಲಿ ಎಲ್ಲೆಲ್ಲಿ ನಾವು ಸೇವ್ ಮಾಡ್ತಾ, ಎಲ್ಲೆಲ್ಲಿ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಬೇಕು ಹೇಳೋದನ್ನು ತಜ್ಞರೊಂದಿಗೆ ಸಮಾಲೋಚನೆಯನ್ನು ಮಾಡಿಕೊಂಡು ಆ ಥರ ಹೂಡಿಕೆಯನ್ನು ಕೂಡ ನೀವು ಮಾಡಿಕೊಳ್ಳಿ. ಅದು ಕೂಡ ಬಹಳ ಉತ್ತಮವಾದಂಥದ್ದು ಈ ವರ್ಷದಲ್ಲಿ. ಯಾಕಂದರೆ ಗುರು 2ನೇ ರಾಶಿಯಲ್ಲಿರುವಾಗ ನಿಮಗೆ ರಕ್ಷಣೆ ಮಾಡ್ತಾನೆ. ಮುಂದೆ 7.5 ಶನಿ ಬಂದಾಗ ಎಷ್ಟೋ ಸಲ ಕೆಲಸ ಹೋಗಬಹುದು, ಅಥವಾ ಜೀವನದಲ್ಲಿ ಕೆಲವೊಂದಷ್ಟು ಕಳ್ಕೊಳ್ಬಹುದು. ಕೆಲವೊಂದಷ್ಟು ಸಮಸ್ಯೆಗೆ ಸಿಲುಕಿ ಹಾಕ್ಕೊಂಡು ಯಾರ ಹತ್ರ ಅಪ್ಪ ನನಗೆ ಸ್ವಲ್ಪ ಸಹಾಯ ಮಾಡಪ್ಪ ಅಂತಂದರೆ ಈ ಕಡೆ ನಮ್ಮ ಸಿಬಿಲ್ಲೂ ಪ್ರಾಬ್ಲಮ್, ಬ್ಯಾಂಕಲ್ಲೂ ಸಾಲ ಸಿಗದೇ ಇದ್ದ ಹಾಗೆ ಮುಂದೆ ತೊಂದರೆ ಬರುವಂಥ ಸಾಧ್ಯತೆಗಳಿದ್ದಾಗ. ಹಾಗಾಗಿ 26ನೇ ಇಸ್ವಿ ಏನಿದೆಯೋ ನಿಮ್ಮ ಜೀವನದ ಬಹಳ ಅಮೃತವಾದಂಥ ಸಮಯ. ಈ ಸಮಯದಲ್ಲಿ ಹಾಳು ಮಾಡಿಕೊಳ್ಳದೆ ಇದ್ದ ಹಾಗೆ ಎಲ್ಲ ಹೂಡಿಕೆಯನ್ನು, ಇನ್ವೆಸ್ಟ್ಮೆಂಟು, ನಮ್ಮ ಕಷ್ಟ ಕಾಲಕ್ಕೆ ಸಿಗುವಂಥ ಅವಕಾಶಗಳನ್ನು ಹಾಗಂತೇಳಿ ಎಲ್ಲೆಲ್ಲೋ ಮಾಡಿಕೊಂಡು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಮಗೆ ಅಟ್ಲೀಸ್ಟು ತುಂಬ ರಿಸ್ಕ್ ಇಲ್ಲದೇ ಇದ್ದರೂ ಕೂಡ ಜೀವನಕ್ಕೆ ಬೇಕಾದಂತಹ ಅಲ್ಪವಾದಂತಹ ಇನ್ಫ್ಲೇಷನ್ ರೇಟನ್ನು ಬೀಟ್ ಮಾಡಿಕೊಂಡು ಸ್ವಲ್ಪ ಜೀವನಕ್ಕೆ ಸಾಕಾಗುತ್ತೆ ಹೇಳುವಂತಹ ಅವಕಾಶ ಎಲ್ಲಿದೆಯೋ ಅಲ್ಲಿ ಹೂಡಿಕೆ ಮಾಡಿ ಕಷ್ಟಕ್ಕೆ ಬೇಕಾದಂಥ ಸಮಯಗಳನ್ನು ಈವಾಗ ನೀವು ಈ ವರ್ಷದಲ್ಲಿ ಮಾಡಿಕೊಡಿ ಅಂತೇಳಿ ಹೇಳ್ತೇನೆ. ಹಾಗೆ ಎರಡನೆಯದಾಗಿ ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ನೋಡಿ, ಶನಿ ವಕ್ರವಾದಂಥ ದಶಮ ಸ್ಥಾನಕ್ಕೆ ಶನಿಯು ಪರಿವರ್ತನೆ ಅನಂತರದಲ್ಲಿ, ಜುಲೈ ಅನಂತರದಲ್ಲಿ ವಕ್ರವಾಗ್ತಾನೆ. ಆವಾಗ ಬಹಳಷ್ಟು ಜೀವನದ ಘಟ್ಟಗಳು, ಬದಲಾವಣೆಗಳನ್ನು ಶನೇಶ್ವರ ನೀಡುತ್ತಾನೆ. ರಾಹು ಜೊತೆಗಿರೋದ್ರಿಂದ ನೋಡಿ, ಜೀವನದಲ್ಲಿ ಘಟ್ಟಗಳು ಹೇಗೆ ಅಂತಂದರೆ, ಕೆಲವೊಂದು ಸಲ ನಿಮಗೆ ಯಾರೋ ಗಲಾಟೆ ಮಾಡಿ ಬೇಜಾರು ಮಾಡಿಕೊಂಡು ನಿಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಯಾಕಂದರೆ ನೀವು ಸಹೃದಯದವರು, ಎಷ್ಟೇ ಸಹೃದಯ ಇದ್ದರೂ ಕೂಡ ಕೆಲವು ಸಲ ನಾವು ಒಳ್ಳೆಯದನ್ನು ಬಯಸಿದ್ರೂ ಕೂಡ ಎಲ್ಲರೂ ಹಾಗೇ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಿದ್ದಾಗ ಅಂತಹ ಘಟ್ಟದಲ್ಲಿ ಆ ಶನಿ ಮತ್ತು ರಾಹುವಿನ ಸಂಯೋಗ ಏನಿದೆಯೋ ಆ ಕ್ಲ್ಯಾಶ್ ಆಗಿರುವಂಥದ್ದು, ಗಲಾಟೆ ಆಗಿರುವಂಥದ್ದೆಲ್ಲ ಸ್ವಲ್ಪ ಹೊರಗಡೆ ಬರುವಂಥ ಚಾನ್ಸಸ್ ಆಗುತ್ತೆ. ಅರ್ಥ ಏನು? ರಾಹು ಶನಿಯಲ್ಲಿ ಒಟ್ಟಿಗೆ ಬರುತ್ತಾರೋ ಅಲ್ಲಿಗೆ ನೀವು ಪ್ರಾಮಾಣಿಕವಾಗಿ, ನೀವು ಧೈರ್ಯವಾಗಿ ಎಲ್ಲಿದ್ದೀರೋ ಅಂತಹ ಪ್ರಾಮಾಣಿಕವಾದಂಥ ಅವಕಾಶಗಳು, ಒಳ್ಳೆಯ ಥರದ ಫಲಿತಾಂಶಗಳನ್ನು ಶನೇಶ್ವರನು ಕೊಡ್ತಾನೆ.
ಮತ್ತು ಗೌರ್ಮೆಂಟ್ ಏನಾದರೂ ಕೆಲಸ ಕಾರ್ಯಗಳಿಗೆ ಹಾಕಿದರೆ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಈ ವರ್ಷದಲ್ಲಿ ಎಲ್ಲ ಒಂದು ಕಡೆ ಪರ್ಮನೆಂಟ್ ಆಗುವಂಥದ್ದು, ಎಲ್ಲ ಒಂದು ಕಡೆಗೆ ಇಂಟರ್ವ್ಯೂಲ್ಲಿ ಪಾಸ್ ಆಗುವಂಥದ್ದು. ಯಾಕಂದರೆ ಎಷ್ಟೋ ಸಲ ಎಕ್ಸಾಮ್ ಬರೀತೇವೆ, ಎಷ್ಟು ಬರೆದ್ರೂ ಫೇಲ್ ಆಗುವಂಥದ್ದು, ಎಷ್ಟು ಬರೆದ್ರೂ ಒಂದು ಸಲ ಎರಡು ಸಲ ನಾವು ನೋಡ್ತೇವೆ. CV ಎಕ್ಸಾಮ್ ಬರೆಯೋರು, ಬೇರೆ ಎಕ್ಸಾಮ್ ಬರೆಯೋರು 1 ಸಲ 2 ಸಲ 3 ಸಲ ಎಷ್ಟು ಸಲ ಬರೆದ್ರೂ ಕೂಡ ಫೇಲ್ ಆಗ್ತಾರೆ. ಹಾಗಂತೇಳಿ ಎಲ್ಲರೂ ನಿನ್ನ ಕೈಲಿ ಆಗಲ್ಲ ಹೇಳುವಂಥದ್ದನ್ನೇ ಹೇಳ್ತಾರೆ. ಆದರೆ ಮರಳಿ ಯತ್ನವ ಮಾಡು ಹೇಳುವಂತಹ ಒಂದು ಅವಕಾಶಗಳನ್ನು ನಾವು ಇಟ್ಕೊಳ್ಬೇಕು. ನೋಡಿ, ಈಗ ನೀರಿಗೆ ಬಿದ್ದಾಗೆ ಈಜಲಿಕ್ಕಾಗತ್ತೆ. ನೀರಿಗೆ ಬಿದ್ದು ಈಜಲಿಕ್ಕೆ ಬರದೆ ನಾವು ಸಾಯ್ತೇವೆ ಹೇಳುವಂಥ ಹೆದರಿಕೆ ಇಟ್ಕೊಳ್ಬಾರ್ದು. ಜೀವನದಲ್ಲಿ ಧೈರ್ಯವನ್ನು ಇಟ್ಕೊಂಡು ಅಷ್ಟೆಷ್ಟಾಗಿ ಹಂತ ಹಂತವಾಗಿ ಜೀವನದಲ್ಲಿ ಈಜು ಕಲಿತಾ ಹೇಗೆ ಬರ್ತೇವೆಯೋ, ಮಗು ಒಂದು ಸಲ ನಡಿಲಿಕ್ಕೆ ಬರೋದಿಲ್ಲ, ಆ ಕಡೆ ಈ ಕಡೆ ಬೀಳ್ತದೆ, ಹೇಳ್ತದೆ, ಕೊನೆಗೆ ನಾವು ಕೂಡ ಅದೇ ಅವಸ್ಥೆಯಿಂದ ಇವತ್ತು ನಡೀತಾ ಇದ್ದೇವೆ ಜೀವನದಲ್ಲಿ. ಹಾಗೆಯೇ ನಾವು ಫಸ್ಟೇ ಯೋಚನೆ ಮಾಡಿ ನೀರಿಗೆ ಇಳಿಯದೇ ಇದ್ದಾಗ ನೀರು ಈಜಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಜೀವನವೂ ಕೂಡ ಹಾಗಾಗಿ ಒಂದೊಂದೇ ಸ್ಟೆಪ್ಪು ಮೇಲೆ ಬರುವಂಥ ಅವಕಾಶಗಳನ್ನು ಬಹಳ ಮುಖ್ಯವಾಗಿ ನಿಮಗೆ ಎಲ್ಲ ಗ್ರಹಗಳು ಕೂಡ ಕೊಡ್ತಾ ಇದ್ದಾರೆ. ಅಂತಹ ಕೊಟ್ಟಿರುವಂತಹ ಒಂದು ಶುಭವಾದಂಥ ಫಲಗಳನ್ನು ಇಟ್ಕೊಂಡು ನೀವು ಏನು ಸಮಸ್ಯೆಗಳು ಬಂದಿದೆಯೋ, ಉದಾಹರಣೆಗೆ ನಿಮ್ಮ ಜೊತೆಗಿದ್ದವರೇ 4-6 ವರ್ಷದಿಂದ ಸಮಸ್ಯೆ ಆಯಿತು, ಅಥವಾ ನಿಮ್ಮ ಪಾರ್ಟ್ನರಿಗೆ ನಿಮಗೆ ಸಮಸ್ಯೆ ಆಯಿತು, ಅಥವಾ ಯಾವುದೋ ಒಂದು ದುಃಖದ ವಿಷಯದಲ್ಲಿ, ದುಃಖದ ಸಮಯದಲ್ಲಿ ಯಾರೋ ಒಂದು ವ್ಯಕ್ತಿಯು ನಿಮಗೇನೋ ಒಂದು ಹೇಳಿಬಿಟ್ಟ ಅಂಥೇಳಿ ಅದನ್ನೇ ತಲೆಗಿಟ್ಕೊಂಡು ಯೋಚನೆ ಮಾಡುವುದನ್ನು ಬಿಟ್ಕೊಂಡು ನಾವು ಏನು ಕೆಲಸ ಮಾಡಬೇಕು, ಏನು ಯೋಚನೆ ಮಾಡಬೇಕು, ನಮ್ಮ ಟಾರ್ಗೆಟ್ ಏನು, ಗೋಲ್ ಏನು, ಅದನ್ನು ನೀವು ಫಸ್ಟು ಮೊದಲು 6 ತಿಂಗಳ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಗುರು 2ನೇ ರಾಶಿಯಲ್ಲಿದ್ದಾಗ ಗುರುನ ದೇಹಪುಷ್ಟಿಯನ್ನು, ಆರೋಗ್ಯವನ್ನು ಕೂಡ ಕೊಟ್ಟು ಗುರು ನಿಮ್ಮ ಮುನ್ನಡೆಸ್ತಾ ಇರ್ತಾನೆ. ಹೋಗಪ್ಪ, ಇದು ನಿನಗಾಗತ್ತೆ, ಅಪ್ಪ ನಿನಗೆ ಇದನ್ನು ಪ್ರಯತ್ನ ಮಾಡೋದು ನಿನಗೆ ಹೆಚ್ಚಿನದಾದಂಥ ಲಾಭಾಂಶಗಳಾಗುತ್ತೆ. ಯಾಕಂದರೆ ಬಿಸ್ನೆಸ್ಸನ್ನು ಬಹಳ ಈ ವೃಷಭ ರಾಶಿಯವರು ಮಾಡ್ತಾ ಇದ್ದೀರಿ. ಅನೇಕ ರೀತಿಯಾದಂತಹ ಬಿಸ್ನೆಸ್ಸು, ಒಂದೆರಡಲ್ಲ, ಕಲೆ ಸಂಬಂಧವಾದಿರಬಹುದು, ಬೇರೆ ಬೇರೆ ರೀತಿ ನೂರಾರು ಬಿಸ್ನೆಸ್ ಮ್ಯಾನ್ಗಳು ಯಾರ್ಯಾರಿದ್ದೀರೋ ಅಂಥವರಿಗೆಲ್ಲ ಈ ವರ್ಷದ ಆರಂಭದ ದಿವಸದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಗುರು ನೀಡ್ತಾನೆ. ಇನ್ನು ಮುಂದುವರೆದ ಆರೋಗ್ಯ ಹೇಗಪ್ಪ, ಆರೋಗ್ಯದಲ್ಲೂ ಯೋಚನೆ ಮಾಡಬೇಕಲ್ಲ. ಆರೋಗ್ಯ ಇದ್ರ ಭಾಗ್ಯವಂತೆ. ಹಾಗಾಗಿ ಆರೋಗ್ಯ ಸ್ಥಾನದಲ್ಲಿ ಅಂತಹ ಕಳಕಳಿ ಇಲ್ಲ. ಆದರೂ ಕೂಡ ಸ್ವಲ್ಪ ವಾಯುತತ್ವದಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಇದ್ದಕ್ಕಿದ್ದಾಗ ತಲೆನೋವು ಬರುವಂಥದ್ದು, ಮತ್ತು ಹಣಕಾಸು ಒಂದು ದಿವಸ ಬರುತ್ತೆ, ಒಂದು ದಿವಸ ಬರೋದಿಲ್ಲ, ಬಹಳ ಒತ್ತಡ ಮಾಡಿ ಮನಸ್ಸನ್ನು ಸ್ವಲ್ಪ ಯೋಚನೆ ಮಾಡಿಕೊಂಡು ಟೆನ್ಷನ್ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನಗಳು ಬರಬಹುದು. ಹಾಗಾಗಿ ವರ್ಷದ ಆರಂಭದ ದಿವಸಲ್ಲೇ ತಿಂಗಳ ಇಂತಿಷ್ಟು ಖರ್ಚು ಮಾಡಬೇಕು, ಈ ವರ್ಷದಲ್ಲಿ ಏನೇನು ಪ್ಲ್ಯಾನ್ ಮಾಡಬೇಕು, ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಳುವಂಥದ್ದು ಯೋಚನೆ ಮಾಡಿಕೊಳ್ಳಿ. ಅದನ್ನು ಹೊರತುಪಡಿಸಲೇ ಮಿಕ್ಕಿರುವಂತಹ ಮೇಜರ್ ಇಲ್ಲ. ಆದರೂ ಕೂಡ ಎಲ್ಲೋ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ತಲೆನೋವು ಬಹಳ ಬರ್ತದೆ ಅಂತಂದರೆ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಗಳನ್ನು ಕೂಡ ಮಾಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಹಲ್ಲಿನ ಸಂಬಂಧವಾದಂಥ ತೊಂದರೆಗಳು ಬರಬಹುದು. ಹಲ್ಲಿನ ನೋವು ಕಾಣಿಸ್ಕೊಳ್ಳುವಂಥದ್ದು, ಹಲ್ಲಿನಲ್ಲಿ ಬಹಳ ತೊಂದರೆ ಥರ ಕಾಣಿಸುವಂಥದ್ದು, ಇದಕ್ಕಿದ್ದ ಕೂದಲು ಉದುರುವಂತಹದ್ದು. ದಶಮಕ್ಕೆ ಶನಿ ಬರುತ್ತಾನೆ ನೋಡಿ, ಅವನು 12ನೇ ರಾಶಿಗೆ ದೃಷ್ಟಿ. ಹಾಗಾಗಿ ಕೂದಲು ಬಹಳ ಉದುರುವಂಥದ್ದು, ಇದ್ದಕ್ಕಿದ್ದ ಹಾಗೆ ಎಲ್ಲ ಚೆನ್ನಾಗಿರುತ್ತೆ, ಯಾಕೋ ಮನಸ್ಸೇ ಸಮಾಧಾನ ಇಲ್ಲ ಹೇಳುವಂಥದ್ದಾಗುತ್ತೆ. ಹಾಗಾಗಿ ಇಂತಹದ್ದೆಲ್ಲ ಪರಿಸ್ಥಿತಿ ಬಂದಾಗ ಎಷ್ಟಾಗತ್ತೋ ಅಷ್ಟು ವಿಶ್ರಾಂತಿಯನ್ನು ಮಾಡಿಕೊಂಡು ಯೋಗ ಧ್ಯಾನಗಳ ಬಗ್ಗೆ ಜಾಸ್ತಿ ನಿಮಗೆ ಗಮನ ಕೊಟ್ಕೊಂಡು ಹೋಗಿ. ಯಾಕಂದರೆ ಯೋಗ ಧ್ಯಾನ ಎಷ್ಟೆಷ್ಟು ಮಾಡ್ತಿರೋ ಅಷ್ಟು ಮನಸ್ಸು ಬಲಿಷ್ಠವಾಗುತ್ತೆ, ಶರೀರವೂ ಕೂಡ ಬಲಿಷ್ಠವಾಗುತ್ತೆ. ಅದು ಎರಡಿಲ್ಲ ಅಂತ ಆದರೆ ನಿಮಗೆಲ್ಲವೂ ಕೂಡ ಹೋಗಿಬಿಡುತ್ತೆ. ಹಾಗಾಗಿ ಯೋಗ ಧ್ಯಾನ ಬಹಳ ಮುಖ್ಯವಾದಂಥದ್ದು. ಯೋಗೋ ಧ್ಯಾನಂ ತಥಾ ಸಾಂಖ್ಯಂ ಅಂತ ಕೃಷ್ಣ ಹೇಳ್ತಾನೆ. ಯೋಗ ಧ್ಯಾನಗಳಿಲ್ಲ ಅಂತಾದರೆ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಯೋಗವೂ ಬೇಕು, ಧ್ಯಾನವೂ ಬೇಕು. ಅವೆಲ್ಲರ ಜೊತೆಗೆ ಮಿಕ್ಕಿರುವಂತಹ ಲೌಕಿಕವಾದಂಥ ಎಲ್ಲ ಜೀವನಗಳನ್ನು ಕೂಡ ನಡೆಸ್ಕೊಂಡು ಹೋಗಬೇಕು. ಇನ್ನು ವಿದ್ಯಾರ್ಥಿಗಳ ಜೀವನ ಹೇಗಪ್ಪ ಅಂತಂದರೆ, ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಉತ್ತಮವಾದಂಥ ಫಲಿತಾಂಶಗಳೇ ಇದೆ. ಅದರ ಸ್ವಲ್ಪ ಆಲಸ್ಯತನದಿಂದ ಸ್ವಲ್ಪ ಟೆನ್ಷನ್ನು, ಚಿಂತೆ ಆಗಬಹುದು. ಮತ್ತು ಸರಿಯಾದಂತಹ ಗುರಿ ಇಲ್ಲದೇ ಇರಬಹುದು. ಇವತ್ತಿನ ಆಧುನಿಕವಾದಂಥ ಪ್ರಪಂಚದಲ್ಲಿ ಹೇಗಪ್ಪ ಅಂತಂದರೆ, ಇಂಟರ್ನೆಟ್ಟು, ಮೊಬೈಲಲ್ಲಿ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಯಾವುದನ್ನು ಕೂಡ ಅದರ ಹಿಂದೆ ಹೋಗುವಂತಹ ಪ್ರಯತ್ನ ಬೇಡ. ಈಗ ಹೇಗಾಗಿದೆ ಅಂತಂದರೆ, ಇನ್ಸ್ಟಾಗ್ರಾಮ್ ರೀಲ್ಸೋ, ಯೂಟ್ಯೂಬ್ ರೀಲ್ಸೋ ಇದೆಲ್ಲ ಇಡೀ ದಿವಸ ನೋಡ್ತಾ ಇರ್ತಾರೆ. ಹಾಗೆ ಆಗಬಾರ್ದು. ಯಾವ್ಯಾವ ಸಮಯಕ್ಕೆ ಎಲ್ಲವೂ ಕೂಡ ನಮ್ಮ ತಿಳುವಳಿಕೆ ಎಷ್ಟು ಬೇಕೋ, ಎಷ್ಟು ಗ್ರಾಹ್ಯವೋ ಅಷ್ಟನ್ನೇ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ವಿದ್ಯಾರ್ಥಿಗಳಿಗೂ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಆದರೆ ನಿಮ್ಮ ದ್ವಂದ್ವ ಸ್ವಭಾವ ಈ ವರ್ಷದಲ್ಲಿ ಬರಬಹುದು. ದ್ವಂದ್ವ ಸ್ವಭಾವ ಅಂತಂದರೆ ಏನು ಮಾಡಲಿ, ಯಾವ ಸಬ್ಜೆಕ್ಟ್ ತೆಗೆದುಕೊಳ್ಳಿ. ಉದಾಹರಣೆಗೆ CA ಬರೀತಾ ಇದ್ದಾನೆ, ಯಾವುದೋ 1-2 ಸಬ್ಜೆಕ್ಟಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂತು, ಒಂದು 3 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಹೋಯಿತು, ಏನು ಮಾಡಲಪ್ಪ, ಎಲ್ಲರೂ ಬೇಡ ಹೇಳ್ತಾ ಇದ್ದಾರೆ, ನಾನೇನು ಮಾಡಲಿ ಹೇಳುವಂಥ ತೀರ್ಮಾನ. ಆವಾಗ ನಿಮ್ಮ ದಶಾಭಕ್ತಿಗಳು ಬಲಿಷ್ಠವಾಗಿದ್ದರೆ ಖಂಡಿತವಾಗೂ 1 ಸಲ 2 ಸಲ ಫೇಲಾದರೂ ಕೂಡ ಮುಂದೆ ಪಾಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ವಿದ್ಯಾದಿ ದೇವತೆಯಾದಂಥ ಬುಧನೂ ಬಲಿಷ್ಠವಾಗಿದ್ದರೆ ನಿಮ್ಮ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾನೆ. ಹಾಗಂತ ಜೀವನದಲ್ಲಿ 1 ಸಲ ನಾವು ತೀರ್ಮಾನ ತೆಗೆದುಕೊಂಡ್ಬಿಟ್ರೆ ಪುನಃ ನಮ್ಮ ಜೀವನದಲ್ಲಿ ಅಂತಹ ವಿದ್ಯಾರ್ಥಿ ಜೀವನ ಖಂಡಿತವಾಗೂ ಸಿಗುವುದಿಲ್ಲ. ಮುಗಿದು ಹೋಯ್ತು, CA ಆಗಿಲ್ಲ ಹೋಯ್ತು. ಹಾಗಾಗಬಾರದು.
ಪ್ರಯತ್ನಗಳನ್ನು ಜಾಸ್ತಿಯಾಗಿ ಮಾಡ್ಕೊಳ್ಳಿ. ಇನ್ನು ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಹೇಗಪ್ಪ ಅಂತಂದರೆ, ವಿವಾಹಾದಿ ಮಂಗಲ ಕಾರ್ಯಗಳಿಗೂ ಕೂಡ ತಕ್ಕ ಮಟ್ಟಿಗೆ ಅನುಕೂಲತೆಗಳಿದೆ. ಆರಂಭದ ದಿವಸದಲ್ಲೇ ಸ್ವಲ್ಪ ಪ್ರಯತ್ನ ಮಾಡಿಕೊಳ್ಳಿ. ಧನಸ್ಥಾನದಲ್ಲಿ ಗುರು ಇದ್ದಾಗ ಸ್ವಲ್ಪ ಪ್ರಯತ್ನ ಮಾಡಿಕೊಂಡು ಆರಂಭ ದಿವಸದಲ್ಲಿ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಪ್ರಯತ್ನ ಮಾಡುವಂಥದ್ದು, ಅಥವಾ ಏನಾದರೂ ಬಿಸ್ನೆಸ್ಸಿಗೆ ಆರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಏನೋ ಒಂದು ಸಣ್ಣದಾದಂತಹದ್ದು. ಈಗ ಇವತ್ತೇನೋ ಲಾಭ ಬರದೇ ಇರಬಹುದು, ಲಾಂಗ್ ಟರ್ಮಲ್ಲಿ ಏನೋ ಒಂದು ಲಾಭ ಬರುವಂತಹ ಪ್ಲ್ಯಾನ್ ಇದ್ದರೆ ಸಮಯವನ್ನು ಹಾಳು ಮಾಡದೇ ಇದ್ದ ಹಾಗೆ ಅಂತಹ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಅಲ್ಲೂ ನಿಮಗೆಲ್ಲೋ ಒಂದು ಕಡೆಗೆ ಲಾಭಾಂಶಗಳನ್ನು ಭಗವಂತ ನೀಡುತ್ತಾನೆ. ಕಷ್ಟ ಅಂತ ಬರುತ್ತೆ ನಿಜ. ಕಷ್ಟ ಬಂದಾಗ ಎಲ್ಲೋ ಒಂದು ಕಡೆಗೆ ನಮಗೆ ಎಲ್ಲೋ ATM ಎಲ್ಲ ಇರದೇ ಇರುವಂಥ ಯಾವುದು ಪೋಸ್ಟ್ ಆಫೀಸಲ್ಲಿ ಒಂದು ಸಣ್ಣ 10,000 50,000 ಲಕ್ಷ ಇಟ್ಟರು ಕೂಡ ಅದರಲ್ಲಿ ATM ಇರಲ್ಲ, ತೆಗಿಬೇಕು ಅಂತಂದರೆ ಅಲ್ವಾ. ಹಾಗೆ ನಾವು ಅದನ್ನೆಲ್ಲ ಒಂದು ಕಡೆಗೆ ಸೇಫ್ ಆಗಿರುತ್ತೆ. ಅಂತಹ ಕಷ್ಟ ಸಮಯದಲ್ಲಿ ಬೇಕಾಗುವಂಥ ಹಣಕಾಸನ್ನು ಈ ಸಮಯದಲ್ಲಿ ನೀವು ಇಡುವಂತಹ ಪ್ರಯತ್ನವನ್ನು ಮಾಡಿ. ಮಕ್ಕಳ ಹೆಸರಲ್ಲಿ ಇವತ್ತೇ ನೀವೆಲ್ಲೋ ಒಂದು ಕಡೆ ಹಣಕಾಸು ಇಡುವಂಥದ್ದು, ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಅವಕಾಶಗಳಿಗೆ ಏನೇನು ಮುಂದಿನ 10 ವರ್ಷಕ್ಕೆ ಬೇಕಾಗಬಹುದು ಅದನ್ನು ಕೂಡ ಪ್ಲ್ಯಾನ್ ಮಾಡಿ. ಮಕ್ಕಳು ಕೂಡ ತುಂಬ ಖರ್ಚು ಮಾಡುವಂಥ ವ್ಯವಸ್ಥೆ ಬೇಡ. ಎಷ್ಟಿದೆಯೋ ಅಷ್ಟು ಹಿತಮಿತಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಖರ್ಚು ಮಾಡ್ತಾ, ಬೇಡದೇ ಇದ್ದದಕ್ಕೆ ಆದಷ್ಟು ಕಡಿಮೆ ಮಾಡ್ತಾ ಬರುವಂಥ ಪ್ರಯತ್ನವನ್ನು ಮಾಡಿ. ಬೇಡದೇ ಇದ್ದದಕ್ಕೆ ಸಮಯವನ್ನು ಕೂಡ ನಾವು ಹಾಕದೇ ಇರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಬರಬೇಕು. ಮಕ್ಕಳು ಬಹಳ ಮುಖ್ಯವಾಗಿ ಮಾಡಬೇಕು. ವಿದ್ಯಾರ್ಥಿ ಜೀವನ ಅಂತಂದ್ರೆ ಬಹಳ ಮುಖ್ಯವಾದಂಥದ್ದು. ಜೀವನ ಹಾಡುವಂಥದ್ದು ಕಳೆದು ಹೋಗಿಬಿಡುತ್ತೆ. ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್, ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ ಎಂಬುದಾಗಿ ಹೇಳಿದ್ರು. ಒಂದೊಂದು ಸೆಕೆಂಡು ಕೂಡ ಬಹಳ ಮುಖ್ಯವಾದಂಥದ್ದು ವಿದ್ಯಾರ್ಥಿಗಳಿಗೆ. ಇವತ್ತಾಗಿಲ್ಲ, ಇವತ್ತಿನ ರಜೆ ಹಾಕದೆ ಕ್ಲಾಸಿಗೆ ಹೋಗಿಲ್ಲ ಅಂತಂದರೆ ಇವತ್ತು ಮುಗಿದೋಯ್ತು, ನಾಳೆದಾಗಿಬಿಡುತ್ತೆ. ಹಾಗಾಗಿ ಸಮಯವನ್ನು ಹಾಳು ಮಾಡಿಕೊಡೇ ಇದ್ದ ಹಾಗೆ ಜೀವನದಲ್ಲಿ ಮುಂದಿನ ದಾರಿಗಳನ್ನು ಕೂಡ ಹುಡ್ಕೊಳ್ಳಿ. ಹಾಗೆ ಭ್ರಾತೃಸ್ಥಾನಕ್ಕೆ ಗುರು ಬಂದಾಗ ಸ್ವಲ್ಪ ಕುಟುಂಬದಲ್ಲಾದಂತಹ ಏನೋ ಬೇಜಾರು, ಚಿಂತೆ ಇತ್ಯಾದಿಗಳನ್ನು ಪರಿಹರಿಸ್ತಾನೆ. ಪ್ಯಾಚ್ ವರ್ಕ್ ಆಗುವ ಹಾಗಾಗುತ್ತೆ. ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಅಥವಾ ಯಾವುದೊಂದು ಭೂಮಿಯ ವ್ಯಾಜ್ಯದಲ್ಲಿ ಏನೋ ಒಂದು ಕಿರಿಕಿರಿಯಾಗಿದ್ದರೆ ಇಂಥದಕ್ಕೆಲ್ಲ ಆ ಭಗವಂತನ ಅನುಗ್ರಹದಿಂದ ವ್ಯಾಜ್ಯಗಳೆಲ್ಲ ಸ್ವಲ್ಪ ಬಗೆಹರಿಯುವ ಹಾಗೆ ಆಗ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ವಾಹನಾದಿ ಸೌಖ್ಯಗಳು ಕೂಡ ಈ ವರ್ಷದಲ್ಲಿ ಸಿಗಬಹುದು. ಏನೋ ಒಂದು ವಾಹನ ಖರೀದಿ ಮಾಡಬೇಕು ಅಂತಂದ್ರೂ ಕೂಡ ಚೆನ್ನಾಗಿದೆ, ತೆಗೆದುಕೊಳ್ಳಿ. ಯಾಕಂದರೆ ಮನುಷ್ಯನಿಗೆ ಇದ್ದಾಗ ಒಂದು ಹಂತಕ್ಕೆ ಸ್ವಲ್ಪ ಅನುಭವಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡಬೇಕು. ಜೀವನದಲ್ಲಿ ಯಾವಾಗೂ ನಡ್ಕೊಂಡೇ ತಿರುಗೋದು, ಯಾವಾಗೂ 2 ವೀಲರೇ ತೆಗುವುದಿಲ್ಲ ಅಂದು ಈ ಸಮಯದಲ್ಲೆಲ್ಲ ನಿಮಗೆ ಚೆನ್ನಾಗಿದೆ. ಮುಂದೆ ಹೇಗಾಗುತ್ತೋ 7.5 ಶನಿ ಬಂದಾಗ ಕಷ್ಟ ಬರಬಹುದು. ಆದರೆ ಈ ಸಮಯದಲ್ಲಿ ಚೆನ್ನಾಗಿದ್ದಾಗ ವಾಹನ, ಮನೆ, ಸಂಸಾರ, ನೆಮ್ಮದಿ ಜೀವನಗಳನ್ನು ಕೂಡ ಕಂಡುಕೊಳ್ಳಿ. ಎಲ್ಲದಕ್ಕೂ ಒಂದಷ್ಟು ಭಾಗವನ್ನು ಮಾಡಿಡಿ. ಸಮಯವನ್ನು 24 ಗಂಟೆ ಇದ್ದರೆ 8 ಗಂಟೆ ವಿದ್ಯಾರ್ಥಿಗಳಾದರೆ ಚೆನ್ನಾಗಿ ಕ್ಲಾಸ್ ಮಾಡಿ ಓದಲಿಕ್ಕೆ, ಇನ್ನು 8 ಗಂಟೆ ಹೇಗಿದ್ರು ನಿದ್ರೆ ಇತ್ಯಾದಿಗಳು ಬೇಕಾಗುತ್ತೆ. ಇನ್ನು ಉಳಿದಂತಹ 8 ಗಂಟೆ ಇನ್ನು ಪ್ಲ್ಯಾನ್ ಮಾಡು, ಏನು ಮಾಡಬಹುದು, ನಾನು ಏನು ಮಾಡಿದ್ರೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಪಡೆಯಬಹುದು ಎಂಬುದನ್ನು ಕೂಡ ನೀವು ಯೋಚನೆ ಮಾಡಿಕೊಳ್ಳಿ. ವಾಹನಾದಿ ಮಂಗಲ ಕಾರ್ಯಗಳು ಕೂಡ ಅವನು ನಡೆಯುತ್ತೆ. ವಾಹನಾದಿಗಳನ್ನು ತೆಗೆದುಕೊಂಡ್ಬರ್ತೀರಿ. ಸುಖವಾಗಿ ಓಡಾಡುವಂತಹ ಒಂದು ಸೌಖ್ಯಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಹಾಗೆ ಅದರ ಜೊತೆಯಲ್ಲಿ ಏನಾದರೂ ಕಂಟಕಗಳಿದೆಯಾ ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ ಈ ಒಂದು ವರ್ಷದಲ್ಲಿ ಒಂದು 5 ತರಹ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಆಹಾರದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಆಹಾರದಲ್ಲಿ ಏನಾದರೂ ತೊಂದರೆ ಆಗಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ಗ್ಯಾಸ್ಟ್ರಿಕ್ಕು ಅಂತ ಹೇಳಿದೆ, ಎಲ್ಲೋ ಒಂದು ಕಡೆಗೆ ಊಟ ತಿಂಡಿ ಮಾಡಿಕೊಂಡು ನಿಮ್ಮ ಶರೀರಕ್ಕೆ ಏನು ಹೋಗುತ್ತೋ, ಏನು ಅನುಕೂಲ ಆಗುತ್ತೋ ಅದನ್ನೇ ಊಟ ತಿಂಡಿ ಮಾಡಿಕೊಡಿ. ಇಲ್ಲ ಅಂತಾದರೆ ಚಿಂತೆ, ಟೆನ್ಷನ್ನು ಕೂಡ ಆಗಬಹುದು. ಮತ್ತು ಅದರಿಂದ ವ್ಯಾಧಿ ರೋಗಗಳು ಕೂಡ ಉಂಟಾಗಬಹುದು. ನಮ್ಮ ಶರೀರಕ್ಕೆ ಏನು ಸೂಟ್ ಆಗುತ್ತೆ ಅಂತ ನಮಗೆ ಗೊತ್ತಿದೆ, ಅದನ್ನೇ ನಾವು ತಿನ್ನಬೇಕು. ಇನ್ನೊಬ್ಬರು ಯಾರೋ ಹೇಳ್ತಾರೆ, ಇನ್ನೊಬ್ಬರ ಜೊತೆಗೆ ಹೋಗಿದ್ದೇವೆ ಅಂಥೇಳಿ ಖಂಡಿತವಾಗೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಆಹಾರ, ವಿಹಾರ, ಮನಸ್ಸು ಇದೆಲ್ಲ ನಿಮ್ಮ ಕೈಯಲ್ಲೇ ಇರಲಿ. ಯಾಕಂದರೆ ಏನಾಗ್ತದೆ, ಇವತ್ತು ಮನಸ್ಸು ನಿಮ್ಮ ಕೈಯಲ್ಲೇ ಇರಲಿ ಅಂತಂದರೆ ಏನಕ್ಕೆ ಹೇಳದೆ ಒತ್ತಡವಾಗಿ ಅಂತಂದರೆ ಯಾವುದೋ ಒಂದು ವಿಷಯ ಯಾರೋ ಒಂದು ಹೇಳ್ತಾರೆ, ಅದನ್ನೇ ತಲೆ ಚಿಂತೆ ಮಾಡ್ತಾ ಅದೇ ಒಂದು ಇಟ್ಕೊಂಡಿರುವಂಥ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ಯಾವುದು ಸರಿ, ಯಾವುದು ಕರೆಕ್ಟು ಆ ವಿಷಯದಲ್ಲಿ ಹೋಗಿ ಮುಂದುವರಿಯುವಂತಹ ಪ್ರಯತ್ನವನ್ನು ಮಾಡಿ. ಹಾಗೆ ಎರಡನೇದಾಗಿ ಮಾತಿನ ವಿಷಯದಲ್ಲಿ ಜಾಗ್ರತೆ ನೋಡಿ. ಕಾನೂನಿನ ಸಲಹೆ ಕೊಡುವಂಥವರು ಅಥವಾ ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು, ಇಂಥವರು ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ನಿಮ್ಮ ಉದ್ದೇಶ ಒಳ್ಳೆಯದಿರುತ್ತೆ, ನಿಮ್ಮ ಯೋಚನೆಗಳು ಬಹಳ ಒಳ್ಳೆಯದಾಗಿರಬಹುದು, ನಿಮ್ಮ ವಿಷಯಗಳು ಒಳ್ಳೆಯದಾಗಿದ್ದರೂ ಕೂಡ ಜೀವನದಲ್ಲಿ ಅನೇಕ ರೀತಿಯಾದಂತಹ ತೊಂದರೆಗಳು ಬರಬಹುದು. ಕಾರಣ ಏನಂತಂದರೆ ಅವರು ಹಾಗೆ ಹೇಳ್ತಾರೆ, ಇವರು ಹೇಗೆ ಹೇಳ್ತಾರೆ, ಅವರು ಹಾಗೆ ಹೀಗೆ ಇನ್ನೊಬ್ಬರ ಬಗ್ಗೆನೇ ಚಿಂತನೆ ಮಾಡ್ತಾ ಇರುವಂಥದ್ದು. ನಾವೇನು ಮಾಡಬೇಕು, ನಾವೇನು ಮುಂದೆ ದಾರಿ ಹುಡುಕಬೇಕು ಹೇಳುವಂತಹ ಆ ದಾರಿ ಹೇಳುವಂಥದ್ದು ಮರೆತು ಹೋಗಿರ್ತದೆ. ಯಾಕಂದರೆ ಏನಾಗ್ತಾ ಇದೆ ಕೇಳಿದ್ರೆ ಇವತ್ತಿನ ಕಾಲದ ವ್ಯವಸ್ಥೆಯಲ್ಲಿ ನಮ್ಮ ಮನಸ್ಥಿತಿಯನ್ನು ನಾವು ಹಾಗೆ ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಹರ್ಷತ್ವಾತ್ ಸಾಧು, ಹಿರಿಯರು ಏನು ಅನುಭವದ ಮೂಲಕವಾಗಿ ಹೇಳಿದಾರೋ ಆದಷ್ಟು ಅದನ್ನು ಪರಿಗಣನೆ ಮಾಡ್ತಾ, ಯೋಚನೆ ಮಾಡ್ತಾ ಆ ನಿಟ್ಟಿನಲ್ಲಿ ನಾವು ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿಕೊಳ್ಬೇಕು. ಮತ್ತು ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ಬಹಳಷ್ಟು ಜೀವನದ ಬದಲಾವಣೆಗಳನ್ನು ಕಾಣ್ತೀರಿ ನೀವು. ಏನು ಬದಲಾವಣೆ?
ಒಂದನೇದಾಗಿ ನಿಮ್ಮಲ್ಲೇ ನೀವು ಮುಂಚೆ ಹೇಗಿದ್ರಿ ಈಗ ಬಹಳ ಬದಲಾವಣೆ ಆಗಿದೆ ಆಲ್ರೆಡಿ. ಯಾಕಂದರೆ ವೃಷಭ ರಾಶಿಯವರಿಗೆ ಒಂದಂತಕ್ಕೆ ಹಣಕಾಸು ಇರಲಿಲ್ಲ, ಹಣಕಾಸು ಬಂತು, ಅಧಿಕಾರ ಇರಲಿಲ್ಲ, ಅಧಿಕಾರ ಬಂತು, ಹಾಗೆ ಕೆಲವೊಂದಷ್ಟು ಕಳ್ಕೊಂಡಿದ್ರಿ, ಅದೆಲ್ಲ ಪುನಃ ಪ್ರಾಪ್ತಿಯಾಯಿತು. ಹೀಗೆ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಇನ್ನೂ ಹೆಚ್ಚಿನದಾದಂಥ ಬದಲಾವಣೆಗಳನ್ನು, ಲಾಭಾಂಶಗಳನ್ನು ನೀವು ಕಾಣ್ತೀರಿ ಅಂತೇಳಿ ಹೇಳಬಹುದು. ಹಾಗೆ ಒಂದು ಹಂತಕ್ಕೆ ವರ್ಷದ ಕೊನೆಯಲ್ಲಿ ಸ್ವಲ್ಪ ಫೈನಾನ್ಸ್ ವಿಷಯದಲ್ಲಿ ಜಾಗೃತಿ ವಹಿಸ್ಕೊಳ್ಬೇಕು. ಯಾವ ವಿಷಯಕ್ಕೆ ಎಲ್ಲವೂ ಕೂಡ ಬರ್ತಾ ಇದೆ, ಆದರೂ ಕೂಡ ಫೈನಾನ್ಸಲ್ಲಿ ಏನೋ ಸಮಸ್ಯೆಗಳು, ಫೈನಾನ್ಸಲ್ಲಿ ಏನೋ ಸ್ವಲ್ಪ ತಿಕ್ಕಾಟಗಳು ಹೀಗೆ ಸ್ವಲ್ಪ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಈ ವರ್ಷದಲ್ಲಿ ನೋಡಿ, ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಪಡೀತೀರಿ. ಎಲ್ಲೋ ಒಂದು ಕಡೆಗೆ ಅಭಿವೃದ್ಧಿ ಆಗುವಂಥದ್ದು. ಮತ್ತು ನಿಮ್ಮ ಮಾತು 2ನೇ ರಾಶಿಯ ಗುರು ಇರುವವರೆಗೂ ಕೂಡ ಮಾತಿನ ರೇಷಲ್ಲಿ ಬಹಳ ನೀವು ಹೇಳಿದ್ದೆಲ್ಲ ನಡೀತದೆ. ಮತ್ತು ಸ್ವಲ್ಪ ಅಧಿಕಾರ ಪ್ರಾಪ್ತಿಯಾಗ್ತದೆ. ಇದ್ದಕ್ಕಿದ್ದ ಹಾಗೆ 4 ಜನರ ಜೊತೆಗೆ ಗುರುತಿಸ್ಕೊಳ್ತೀರಿ ಹೇಳಂತಲೂ ಹೇಳಬಹುದು. ಹಾಗೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಆ್ಯಕ್ಟಿಂಗ್ ಮಾಡುವಂಥ ಇರುವಂಥ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ. ಎಲ್ಲ ಕಡೆಗೂ ನಿಮಗೆ ನೀವು ಮಾಡ್ತಾ ಇರುವಂಥ ಎಲ್ಲ ಕೆಲಸವೂ ಕೂಡ ಸಕ್ಸಸ್ಫುಲ್ ಆಗುತ್ತೆ. ಎಷ್ಟೋ ಸಲ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ದೈವಾನುಗ್ರಹ ಹೇತುಕಂ, ನೀವು ಮಾಡ್ತಾ ಇರುವಂಥ ಕೆಲಸ ಆ ಭಗವಂತನ ಅನುಗ್ರಹ ಎಲ್ಲವೂ ಕೂಡ ಸೇರಿದಾಗ ಆಟೋಮೆಟಿಕ್ಕಾಗಿ ಡೆವಲಪ್ ಆಗ್ತಾ, ಆಟೋಮೆಟಿಕ್ಕಾಗಿ ಒಳ್ಳೆಯದಾಗ್ತಾ, ಅನುಕೂಲತೆಗಳಾಗ್ತಾ ಹೋಗುತ್ತೆ. ಹಾಗಾಗಿ ರಾಜಕೀಯ ವ್ಯಕ್ತಿಗಳಿಗೂ ಕೂಡ, ಚಿತ್ರರಂಗದ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಕೃಷಿಕರು, ಬಹಳ ಜನ ನಮ್ಮಲ್ಲಿ ಕ್ವಶನ್ ಕೇಳ್ತಾ ಇರೋದು, ಕೃಷಿಕರಿಗೆ ಏನು ಹೇಳುವುದೇ ಇಲ್ಲ ಅಂಥೇಳಿ. ಕೃಷಿಕರಿಗೂ ಕೂಡ ಖಂಡಿತ ಹೇಳಬೇಕು. ಯಾಕಂದರೆ ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳ್ತಾರೆ. ಕೃಷಿಕರಿಗೆ ದುರ್ಭಿಕ್ಷೆ ಇಲ್ಲ. ಯಾಕೆ ದುರ್ಭಿಕ್ಷೆ ಇಲ್ಲ ಅಂತಂದರೆ ಕಾಲಕ್ಕೆ ಉತ್ತಮವಾದಂಥ ವಾತಾವರಣಗಳು, ಕಾಲಕ್ಕೆ ಸರಿಯಾದಂಥ ಅನ್ನ ಆಹಾರಗಳು. ಆದರೆ ಸ್ವಲ್ಪ ಬುದ್ಧಿಗೆ ಸ್ವಲ್ಪ ಜಾಸ್ತಿ ಕೆಲಸ ಕೊಡಬೇಕು. ಏನಕ್ಕೆ ಅಂತಂದರೆ ಯಾವ ಸಮಯದಲ್ಲಿ ಯಾವ ಬೆಳೆ ಹಾಕಬೇಕು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಬೇಕು. ಮತ್ತು ಬೆಳೆಯನ್ನು ಹೇಗೆ ನಾವು ರಕ್ಷಣೆ ಮಾಡಬೇಕು, ಆಧುನಿಕವಾದಂಥ ರೀತಿಯಲ್ಲಿ ಯಾವ ಥರ ಕೃಷಿಯನ್ನು ಮಾಡಬೇಕು. ಇವತ್ತಿನ ಕಾಲದಲ್ಲಿ ಯಾವುದನ್ನು ಮಾಡಿದ್ರೆ ಆದಷ್ಟು ಕೆಮಿಕಲ್ ಇಲ್ಲದೇ ಇದ್ದ ಹಾಗೆ ಒಳ್ಳೆಯದು. ಯಾಕಂದರೆ ಏನಾಗಿದೆ ಇವತ್ತಿನ ಕಾಲ ಅಂತಂದರೆ ಎಲ್ಲದಕ್ಕೂ ಕೂಡ ಕೆಮಿಕಲ್ಸ್ ಹಾಕಿ ಮಾಡುವ ಮಾತ್ರದಿಂದ ಜೀವನದಲ್ಲಿ ಅಂತಹ ಮನಸ್ಥಿತಿ ಆಗಿಬಿಟ್ಟಿದೆ. ಹಾಗಾಗಿ ಆದಷ್ಟು ನಾವು ಏನು ಒಳ್ಳೆಯದನ್ನು ಕೊಡಬೇಕು. ಯಾಕಂದರೆ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಏನು ಕೊಡ್ತೇವೆಯೋ ಅದನ್ನು ಭಗವಂತ, ಆ ಪ್ರಕೃತಿ ಅಥವಾ ವಿಶ್ವ ನಮಗೆ ಕೊಡುತ್ತೆ. ನಾವು ಯಾವತ್ತೂ ಎಷ್ಟೆಷ್ಟು ಒಳ್ಳೆಯದನ್ನು ಕೊಡ್ತೇವೆಯೋ ಅಷ್ಟೆಷ್ಟು ಆ ಭಗವಂತ ನಮ್ಗೆ ಒಳ್ಳೆಯದನ್ನು ಕೊಡ್ತಾನೆ. ನಾವೇ ಒಳ್ಳೆಯದನ್ನು ಇನ್ನೊಬ್ಬರಿಗೆ ಕೊಡದೇ ಇದ್ದರೆ ಆ ಭಗವಂತ ಖಂಡಿತ ನಮಗೆ ಒಳ್ಳೆಯದು ಕೊಡೋದಿಲ್ಲ. ನೋಡಿ, ಯೋಚನೆ ಮಾಡಿ ನೋಡಿ, 1 ನಿಮಿಷ ನೀವು ಆ ಒಳ್ಳೆಯದು ಹೇಳುವಂಥದ್ದು ಎಲ್ಲೆಲ್ಲಿದೆಯಪ್ಪ, ಅದೆಲ್ಲ ಭಗವಂತನು ಆನೋ ಭದ್ರಾ ಕೃತವೋ ಎಂದು ವಿಶ್ವತಃ ಎಲ್ಲ ಒಳ್ಳೇದು ಇದ್ದಲ್ಲಿ ಬರಲಪ್ಪ, ಒಳ್ಳೇದು ಕೊಡಲಿ, ಒಳ್ಳೇದಾಗಲಿ ಅಂಥೇಳಿ ಸದಾಕಾಲ ನಾವು ಹಾರೈಸ್ತಾ ಇರಬೇಕಂತೆ. ಆ ಸದಾಕಾಲ ಒಳ್ಳೆಯ ಯೋಚನೆ ಅಥವಾ ಒಳ್ಳೆ ರೀತಿಯಾದಂತಹ ನಮ್ಮ ಮಾತು, ಒಳ್ಳೆ ರೀತಿಯಾದಂತಹ ಆ ಸಮಯದಲ್ಲಿ ಬಂದರೆ ಯಾರೋ ಒಬ್ಬರಿಗೆ ಹುಷಾರಿರಲಿಲ್ಲ, ಹಾಗಲಪ್ಪ ಭಗವಂತ ನನಗೆ ಆರೋಗ್ಯ ಕೊಡಲಪ್ಪ, ಭಗವಂತ ರಕ್ಷಣೆ ಮಾಡಲಿ ಅಂಥೇಳಿ ನಾವು ಹೇಳಿದಾಗ ಅವನಿಗೊಂದು ಧೈರ್ಯ ಬರುತ್ತೆ. ನಾವು ಆ ಭಗವಂತನನ್ನು ಒಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದಾಗ 100 ಜನ ಆ ಮಾಡಿದಂತಹ ಪ್ರಾರ್ಥನೆ ಆ ಭಗವಂತನಿಗೆ ಸಮರ್ಪಣೆ ಎಲ್ಲೋ ಒಂದು ಕಡೆಗೆ ಆ ರೋಗಿ ಅದರಿಂದ ಹೊರಗಡೆಗೆ ಬರುತ್ತಾನೆ. ಈ ತನ್ಮೂಲಕವಾಗಿ ನಾವು ಆದಷ್ಟು ಒಳ್ಳೆಯದನ್ನು ಚಿಂತನೆ ಮಾಡ್ತಾ, ಒಳ್ಳೆಯದನ್ನು ಬಯಸ್ತಾ, ಒಳ್ಳೆಯದನ್ನು ಕೊಡ್ತಾ ಹೋದರೆ ಈ ಎಲ್ಲ ವರ್ಷವೂ ಕೂಡ ನಮಗೆ 2026ನೇ ಇಸ್ವಿಯಲ್ಲಿ ಆದಷ್ಟು ಲಾಭಗಳನ್ನು ಕೊಡುತ್ತದೆ. ಮಿಕ್ಕಿರುವಂತಹ ಎಲ್ಲ ಶುಭವಾದಂಥ ಫಲಗಳನ್ನು ಕೂಡ ಭಗವಂತನು ಅನುಗ್ರಹಿಸಲಿ. ಎಲ್ಲ ರೀತಿಯಾದಂತಹ ಲಾಭಗಳಾಗಲಿ. ಅದರ ಜೊತೆಯಲ್ಲಿ ನಕ್ಷತ್ರ ಪರಿಹಾರ ಏನು ಮಾಡಬೇಕು ಈ ವರ್ಷದಲ್ಲಿ ಎಂಬುದನ್ನು ಗಮನಿಸೋಣ. 1ನೇದಾಗಿ ಕೃತಿಕಾ ನಕ್ಷತ್ರ. ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಶಂ ಶನೇಶ್ಚರಾಯ ನಮಃ ಅಂಥೇಳಿ ದಿವಸ ಜಪ ಮಾಡ್ತಾ ಇರಿ. ಇವತ್ತಿಂದನೇ ನೀವು ಜಪ ಶುರು ಮಾಡಿ. ಯಾಕಂದರೆ ಮುಂದೆ ಬರುವಂಥ 7.5 ಶನಿ ಇವತ್ತಿಂದನೇ ಜಪ ಶುರು, ಇವತ್ತಿಂದನೇ ಆರಾಧನೆ ಶುರು. ಯಾಕಂದರೆ ಪೂರ್ವ ಪುಣ್ಯಗಳು ನಮ್ಮಲ್ಲಿ ಜಾಸ್ತಿ ಇರಬೇಕು. ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಡ್ರಾ ಮಾಡಲಿಕ್ಕಾಗತ್ತೆ ಅಲ್ವಾ. ಹಾಗೆ ಜೀವನದಲ್ಲಿ ಆದಷ್ಟು ಜಪ ಅನುಷ್ಠಾನ ಅದಕ್ಕೆ ಒಂದು ಸಮಯವನ್ನು ಮೀಸಲಾಗಿಡಿ. ಇಡೀ ದಿವಸ ಮಾಡಿ ಅಂತ ಖಂಡಿತ ಹೇಳುವುದಿಲ್ಲ. ನಮಗೆ ಬೇರೆದಕ್ಕೆಲ್ಲ ಸಮಯ ಇರುತ್ತೆ. ಆದರೆ ಭಗವಂತನಿಗೋಸ್ಕರ ಒಂದು 15 ನಿಮಿಷವೋ 20 ನಿಮಿಷವೋ ಅರ್ಧ ಗಂಟೆಯೋ ಪ್ರತಿನಿತ್ಯ 24 ಗಂಟೆಯಲ್ಲಿ ಅದನ್ನು ತೆಗೆದು ಆ ಸಮಯ ಅದಕ್ಕೆ ಮೀಸಲಾಗಿಡಬೇಕು. ಬೇರೆ ಎಲ್ಲದಕ್ಕೂ ಕೂಡ ನಾವು ಸಮಯ ಹಾಕ್ತೇವೆ ಅಲ್ವಾ. ಕರೆಂಟು ಪ್ರತಿ ತಿಂಗಳ ನಾವು ಬಿಲ್ ಕಟ್ತೇವೆ. ಆದರೆ ಆ ಸೂರ್ಯನಾರಾಯಣನಿಗೆ ಪ್ರತಿನಿತ್ಯವೂ ಭಗವಂತ ನನಗೆ ಆರೋಗ್ಯ ಕೊಡಪ್ಪ ಅಂಥೇಳಿ ಒಂದು ಆದಿತ್ಯ ಹೃದಯ ಸ್ತೋತ್ರ ಮಾಡುವುದಿಲ್ಲ, ಆದಿತ್ಯ ಹೃದಯ ಪಾರಾಯಣೆ ಮಾಡೋದಿಲ್ಲ. ಹಾಗಾಗಿ ನೀವು ಕೃತಿಕಾ ನಕ್ಷತ್ರದವರು ಶಂ ಶನೈಶ್ಚರಾಯ ನಮಃ ಅಂಥೇಳಿ ಆ ಶನೈಶ್ಚರನು ಶುಭವನ್ನು ಉಂಟು ಮಾಡಲಿ. ಇನ್ನು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದವರು ಈ ಒಂದು ವರ್ಷದ ಆರಂಭದ ಕೊನೆಯವರೆಗೂ ಕೂಡ ಒಂದು ಭಗವದ್ಗೀತೆ ಹೇಳುವಂಥ ಒಂದು ಗ್ರಂಥವನ್ನು ಓದಿ ಮುಗಿಸಿ. ಇದನ್ನು ಈ ವರ್ಷದಲ್ಲಿ ಇಟ್ಕೊಳ್ಳಿ. ಈ ಒಂದು ಪ್ರತಿ ತಿಂಗಳು ಒಂದೊಂದು ಅಧ್ಯಾಯವನ್ನು ನಾನು ಓದ್ತೇನೆ, ಅಧ್ಯಾಯದ ಅರ್ಥವನ್ನು ನಾನು ಮನನ ಮಾಡಿಕೊಳ್ತೇನೆ.
ಭಗವದ್ಗೀತೆ ಜ್ಞಾನವನ್ನು ಕೂಡ ಕೊಡುತ್ತೆ, ಧೈರ್ಯವನ್ನು ಕೂಡ ಕೊಡುತ್ತೆ, ಮತ್ತು ನಮಗೆ ಮನಸ್ಸಿನ ಸಾಮರ್ಥ್ಯವನ್ನು ಕೂಡ ಭಗವದ್ಗೀತೆ ಅನುಗ್ರಹಿಸುತ್ತೆ. ಯಾಕಂದರೆ ಕೃಷ್ಣನು ಅರ್ಜುನನ ನಿಮಿತ್ತವಾಗಿ ನಮ್ಮೆಲ್ಲರಿಗೂ ಕೂಡ ಕೃಷ್ಣ ಹೇಳಿದ್ದಾನೆ, ಸ್ವಲ್ಪ ಹೇಳಲಿಲ್ಲ. ಹೇಗಿರಬೇಕು, ಯಾವ ಸಮಯದಲ್ಲಿ ಹೇಗಿರಬೇಕು, ಯಾವ ತರಹ ಯೋಚನೆ ಮಾಡಬೇಕು. ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದರೆ ನಿಮ್ಗೆ ಯೋಚನಾ ಶಕ್ತಿ ಅಷ್ಟು ಬಹಳ ಮುಖ್ಯವಾಗಿ ಹೋಗುತ್ತೆ. ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅನ್ನುವಂತಹ ನಿಲುವನ್ನು ಯಥಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು ಅಂಥೇಳಿ ಕೃಷ್ಣ ಹೇಳಿದ್ದಾನೆ. ಹಾಗೆ ನಾವು ಭಗವದ್ಗೀತೆಯ ಶ್ಲೋಕವನ್ನು ಅಟ್ಲೀಸ್ಟು ಈ ರೋಹಿಣಿ ನಕ್ಷತ್ರದವರು ಈ ವರ್ಷದಲ್ಲಿ ಎಲ್ಲ ಶ್ಲೋಕವನ್ನು ಒಮ್ಮೆ ಓದಿ ಶಿಷ್ಟು ಭಾವಾರ್ಥಗಳನ್ನು ಅದನ್ನು ತಿಳ್ಕೊಳ್ತೇನೆ. ಎಲ್ಲ ಶ್ಲೋಕಗಳು ಕೂಡ ಕಂಠಸ್ಥ ಮಾಡೋದು ಭಾರಿ ಕಷ್ಟ. ಚಿಕ್ಕ ಮಕ್ಕಳಿಂದ ಕಂಠಸ್ಥ ಬರುತ್ತೆ, ಇಲ್ಲ ಅಂತಾದರೆ 12ನೇ ಅಧ್ಯಾಯ 11ನೇ ಅಧ್ಯಾಯ ಎಲ್ಲ ಬಹಳ ಮುಖ್ಯವಾದಂಥ ಅರ್ಥ ಕೊಡುವಂಥದ್ದು. ಹಾಗಾಗಿ ಅದನ್ನು ಕೂಡ ನಾವು ಈ ವರ್ಷದಲ್ಲಿ ಒಂದು ಅಧ್ಯಯನ ಮಾಡೋಣ. ಅದರ ಜೊತೆಗೆ ತನ್ಮೂಲಕವಾಗಿ ಪುಣ್ಯವೂ ಪ್ರಾಪ್ತಿಯಾಗ್ತದೆ, ತನ್ಮೂಲಕವಾಗಿ ಭಗವಂತನ ಅನುಗ್ರಹವೂ ಕೂಡ ನನಗಾಗತ್ತೆ ಅಂಥೇಳಿ ನಾವು ಯೋಚನೆ ಮಾಡುತ್ತಾ ಅದನ್ನು ಅಧ್ಯಯನ ಮಾಡೋಣ. ಇನ್ನು ಮೃಗಶಿರ ನಕ್ಷತ್ರ 1, 2ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗುರುನಾಮಸ್ಮರಣೆ ಮಾಡಿ. ಗುರು ಚರಿತ್ರೆ ಪಾರಾಯಣೆ ಮಾಡುವಂಥದ್ದು ಅಥವಾ ಗುರುಗಳ ಸನ್ನಿಧಾನ ಇದ್ದರೆ ಹೋಗಿ ನಮಸ್ಕಾರ ಮಾಡುವಂಥದ್ದು. ನೋಡಿ ಎಷ್ಟೆಷ್ಟು ನಾವು ಭಗವಂತನ ಆಶೀರ್ವಾದ ಅನುಗ್ರಹ ಮತ್ತು ದೇವತಾ ಆರಾಧನೆಯಲ್ಲಿ ಪಾಲ್ಗೊಳ್ತೇವೆಯೋ ಅಷ್ಟು ವಿಶೇಷವಾದಂಥ ಎನರ್ಜಿಗಳು ಶಕ್ತಿಗಳು ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಅದು ಕಣ್ಣಿಗೆ ಕಾಣದೇ ಇರಬಹುದು ಅಥವಾ ಕೈಗೂ ಕೂಡ ಸಿಗದೇ ಇರಬಹುದು. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟಿದ್ದೇನೆ, ನನಗೆ ಒಳ್ಳೆಯದಾಗಬೇಕು ಅಂದರೆ ಖಂಡಿತವಾಗೂ ಒಳ್ಳೆಯದಾಗುವುದಿಲ್ಲ. ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ನಾವು ಪ್ರಾಮಾಣಿಕವಾಗಿ ಮನುಷ್ಯ ಪ್ರಯತ್ನ ಇಟ್ಕೊಂಡು ಮಾಡಬೇಕು. ಅದು ಇವತ್ತಲ್ಲ ನಾಳೆಗೆ ಖಂಡಿತವಾಗೂ ಕೂಡ ಒಳ್ಳೆ ರೀತಿಯಾದಂಥ ಫಲಗಳನ್ನು ಭಗವಂತ ಅನುಗ್ರಹಿಸ್ತಾನೆ. ಹಾಗಾಗಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೃಗಶಿರ ನಕ್ಷತ್ರದವರು ಗುರುಚರಿತ್ರೆ ಪಾರಾಯಣೆ, ಗುರು ಆರಾಧನೆ, ಗುರುನಾಮಸ್ಮರಣೆಯನ್ನು ಈ ವರ್ಷದ ಆರಂಭದಿಂದ ಕೊನೆಯವರೆಗೂ ಕೂಡ ಮಾಡ್ತಾ ಬನ್ನಿ. ಇದಿಷ್ಟು ಮಾಡಿ ವೃಷಭ ರಾಶಿಯವರಿಗೆ 2026ನೇ ಇಸ್ವಿ ಶುಭವನ್ನು ಉಂಟು ಮಾಡಲಿ. ಎಲ್ಲ ರೀತಿಯಾದಂತಹ ಮಂಗಲ ಸೌಖ್ಯಗಳು ನಡೀಲಿಕ್ಕಿದೆ. ಹಾಗಾಗಿ ಆ ಕಾತುರತೆಯಲ್ಲಿ ನೀವು ಇರಿ. ಫಸ್ಟ್ ಆರಂಭದಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಗುರು 2ನೇ ರಾಶಿಯಲ್ಲಿರುವಾಗ ಎಲ್ಲ ಸಿದ್ಧಿಗಳು ಕೂಡ ಭಗವಂತನ ಅನುಗ್ರಹಿಸ್ತಾನೆ ಅಂತ ಹೇಳ್ತಾ ಮುಂದಿನ ಮತ್ತೆ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಕೃಷ್ಣಾರ್ಪಣಮಸ್ತು. ಅಂಬಾ ಮಾತಾ ಕೀ ಜೈ.